ನ್ಯೂ ಸ್ಟಾರ್ಟ್ ಟ್ರೀಟಿ ಆಯಿತಾ. ಸಿ 1945ರಲ್ಲಿ ಎರಡನೇ ಮಹಾಯುದ್ಧ ಮುಗಿದು ವಿಶ್ವಸಂಸ್ಥೆ ಸ್ಥಾಪನೆ ಆಯಿತು ಆಯಿತಾ. ಬಟ್ ಎರಡನೇ ಮಹಾಯುದ್ಧ ಮುಗಿದ್ರೂ ಕೂಡ ಶೀತಲ ಸಮರ ಸ್ಟಾರ್ಟ್ ಆಯಿತು. ಕೋಲ್ಡ್ ವಾರ್ ಶೀತಲ ಸಮರ ಎಸಾರ್ನೋ. ಸೊ ಶೀತಲ ಸಮರ 1991ರಲ್ಲಿ ಎಂಡ್ ಆಯಿತು ಬೈ ದ ಡಿಸಿಂಟಿಗ್ರೇಷನ್ ಆಫ್ USSR. ಅಪ್ಪಜೆ 45ರಲ್ಲಿ ಎರಡನೇ ಮಹಾಯುದ್ಧ ಮುಕ್ತಾಯಗೊಂಡು ವಿಶ್ವಸಂಸ್ಥೆ ಸ್ಥಾಪನೆ ಆಯಿತು. ಅದಾದಮೇಲೆ ಸ್ಟಾರ್ಟ್ ಆಗಿದ್ದು ಕೋಲ್ಡ್ ವಾರ್ ಶೀತಲ ಸಮರ. ಕೋಲ್ಡ್ ವಾರಲ್ಲಿ ಕೋಲ್ಡ್ ಅನ್ನೋ ಪದ ಮೀನಿಂಗ್ ಏನು? ಶಸ್ತ್ರರಹಿತವಾದಂಥ ಯುದ್ಧ. ದ ವಾರ್ ವಿತೌಟ್ ವೆಪನ್ಸ್, ಸೈದ್ಧಾಂತಿಕ ಯುದ್ಧ, ಐಡಿಯಾಲಜಿಕಲ್ ವಾರ್ ವಿತೌಟ್ ವೆಪನ್ಸ್. ಇಟ್ ವಾಸ್ ಎ ವಾರ್ ಬಿಟ್ವೀನ್ ಕ್ಯಾಪಿಟಲಿಸಮ್ ಆ್ಯಂಡ್ ಸೋಷಲಿಸಮ್. ಅಮೇರಿಕದ್ದು ವಸಾಹತುಶಾಹಿ ಸಿದ್ಧಾಂತ, ಸೋವಿಯತ್ ರಷ್ಯಾದು ಸಮಾಜವಾದಿ ಸಿದ್ಧಾಂತ, ಸೈದ್ಧಾಂತಿಕ ಯುದ್ಧ ನಡೀತು. ಯಾವಾಗ 1945ಇಂದ 1991 ಸೈದ್ಧಾಂತಿಕ ಯುದ್ಧ. ಅದಕ್ಕೆ ನಾವು ಕೋಲ್ಡ್ ವಾರ್, ಶೀತಲ ಸಮರ ಅಂತ ಕರಿತೀವಿ, ಶಸ್ತ್ರರಹಿತವಾದಂಥ ಯುದ್ಧ. ಬಟ್ 1991ರಲ್ಲಿ ಆ ಶೀತಲ ಸಮರವನ್ನು ಅಮೇರಿಕ ಗೆದ್ದುಕೊಳ್ಳುತ್ತೆ. ಹೇಗೆ ಅಂತಂದರೆ USSR ಅಂತ ಒಂದು ಒಕ್ಕೂಟ, USSR ಅಂತ ಒಂದು ದೊಡ್ಡ ಒಕ್ಕೂಟ ಛಿದ್ರ ಆಗೋಯಿತು. ರಷ್ಯಾ ಪ್ಲಸ್ 10 ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್ ಆಗಿ ಡಿವೈಡ್ ಆಗೋಯಿತು. ನೋಡಿ, ಇವತ್ತು ರಷ್ಯಾ ಪ್ಲಸ್ 10 ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್ಗಳು ಸೇರಿ USSR ಆಗಿತ್ತು. USSR ಸೋವಿಯತ್ ರಷ್ಯಾ. ಬಟ್ ಶೀತಲ ಸಮರದ ಪರಿಣಾಮವಾಗಿ USSR ಛಿದ್ರಗೊಂಡು ರಷ್ಯಾ ಪ್ಲಸ್ 10 ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್ ಕ್ರಿಯೇಟ್ ಆಯಿತು. ಜಗತ್ತಿಗೆ ಭಯ ಶುರು ಆಯಿತು. ಮತ್ತು ಎಲ್ಲಿ ಮೂರನೇ ಮಹಾಯುದ್ಧ ಶುರು ಆಗುತ್ತೆ ಇವಾಗ, ರಷ್ಯಾ ಮತ್ತು ಅಮೇರಿಕದ ನಡುವೆ ಅಂತ. ಓಕೆ, ಹಂಗಾಗಬಾರ್ದು ಅಂಥೇಳಿ ಸರ್ 1991ರಲ್ಲಿ ಒಂದು ಕಡೆ ಅಮೇರಿಕಾ, ಇನ್ನೊಂದು ಕಡೆ ಸೋವಿಯತ್ ರಷ್ಯಾ. ಓಕೆ, ಸೋವಿಯತ್ ರಷ್ಯಾವನ್ನು ಹೆಂಗೆ ನೆನ್ಪಿಟ್ಕೋಬೇಕು ನೀವು? ರಷ್ಯಾ ಪ್ಲಸ್ 10 ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್. ಓಕೆ, ಸೊ ಇದು ಛಿದ್ರಗೊಳ್ಳುವಂಥ ಸಂದರ್ಭದಲ್ಲಿ ಇವರಿಬ್ಬರು ಸೇರ್ಕೊಂಡು ಒಂದು ಒಪ್ಪಂದವನ್ನು ಸೈನ್ ಮಾಡಿದರು. ಅಮೇರಿಕ ಮತ್ತು ಅವತ್ತಿನ ಸೋವಿಯತ್ ರಷ್ಯಾ 1991ನಲ್ಲಿ ಈ ಒಪ್ಪಂದವನ್ನು ಸ್ಟಾರ್ಟ್ ಟ್ರೀಟಿ ಅಂತ ಕರಿತೀವಿ. ಓಕೆ, ಸೊ ಈ ಒಪ್ಪಂದವನ್ನು ಸ್ಟಾರ್ಟ್ ಟ್ರೀಟಿ ಅಂತ. ಸೊ ಸ್ಟಾರ್ಟ್ ಟ್ರೀಟಿ. ಓಕೆ, ಈ ಟ್ರೀಟಿದ ವಿಸ್ತೃತ ರೂಪ ನೋಡಿ, ಸ್ಟ್ರಾಟಜಿಕ್ ಆರ್ಮ್ ರಿಡಕ್ಷನ್ ಟ್ರೀಟಿ. ಏನಿದು? ಓಕೆ, ಸೊ ಈ ಸೈನ್ ಮಾಡಿತ್ತು ನೋಡಿ, ಅಮೇರಿಕ ಮತ್ತು ಅವತ್ತಿನ ಸೋವಿಯತ್ ರಷ್ಯಾ 91ರಲ್ಲಿ ಸೈನ್ ಮಾಡಿದ್ರು. ಓಕೆ, 94ರಲ್ಲಿ ಜಾರಿಗೆ ಬಂತು. ಸೈನ್ ಮಾಡಿ 94ರಲ್ಲಿ ಜಾರಿಗೆ ಬಂತು. ಈ ಟ್ರೀಟಿ ಏನು ಹೇಳುತ್ತೆ ಅಂದರೆ, ಓಕೆ, ಅಮೇರಿಕ ಮತ್ತು ಅಮೇರಿಕದ ಮಿತ್ರ ರಾಷ್ಟ್ರಗಳು, ರಷ್ಯಾ ಮತ್ತು ರಷ್ಯಾದ ಮಿತ್ರ ರಾಷ್ಟ್ರಗಳು, ಓಕೆ, ಸೇರ್ಕೊಂಡು ಸರ್ ಪ್ರತಿ ಕಡೆ, ಈ ಕಡೆ ಇದು ಅಮೇರಿಕಾ ಬ್ಲಾಕು, ಇದು ರಷ್ಯಾ ಬ್ಲಾಕ್ ಅಂತ ಇಟ್ಕೊಳ್ಳೋಣ. ಓಕೆ, ಇದು ಡಿವೈಡ್ ಮಾಡೋದು ಕ್ಲಾಸ್ ರೂಮ್ನ. ಇದು ಅಮೇರಿಕಾ ಬ್ಲಾಕು, ಇದು ರಷ್ಯಾ ಬ್ಲಾಕ್. ಎರಡೂ ಕಡೆಗೂ ಕೂಡ 6,000ಕ್ಕೂ ಹೆಚ್ಚು ಅಣ್ವಸ್ತ್ರಗಳನ್ನು ಹೊಂದುವಂತಿಲ್ಲ, ನ್ಯೂಕ್ಲಿಯರ್ ವೆಪನ್ಸನ್ನು ಹೊಂದುವಂತಿಲ್ಲ. ಅದು ಮಿಸೈಲ್ ಆಗಿರ್ಬೋದು, ಬಾಂಬ್ ಆಗಿರ್ಬೋದು, ಏನೇ ಆಗಿರ್ಬೋದು. ಸ್ಟಾರ್ಟ್ ಟ್ರೀಟಿ ಏನು ಹೇಳುತ್ತೆ ಅಂದರೆ, ಓಕೆ, ಅಮೇರಿಕಾ ಬ್ಲಾಕು, ರಷ್ಯಾ ಬ್ಲಾಕು ಎರಡೂ ಕಡೆ ಕೂಡ 6,000ಕ್ಕೂ ಹೆಚ್ಚು ಅಣ್ವಸ್ತ್ರ ಅಥವಾ ನ್ಯೂಕ್ಲಿಯರ್ ವೆಪನ್ಸನ್ನು ಹೊಂದುವಂತಿಲ್ಲ. ಓಕೆ, ಮತ್ತು 1,600ಕ್ಕೂ ಹೆಚ್ಚು ಖಂಡಾಂತರ ಕ್ಷಿಪಣಿಗಳನ್ನು ಹೊಂದುವಂತಿಲ್ಲ. ಓಕೆ, ನೋಡಿ, ನಾನು ಒಂದು ವರ್ಡ್ ಬಳಸ್ತಾ ಇದ್ದೀನಿ, ಇಂಟರ್ ಕಾಂಟಿನೆಂಟಲ್ ಮಿಸೈಲ್ ಅಂತ. ಓಕೆ, ಇಂಟರ್ ಕಾಂಟಿನೆಂಟಲ್ ಮಿಸೈಲ್ ಅಂತಂದರೆ ಒಂದು ಕಾಂಟಿನೆಂಟಿಂದ ಇನ್ನೊಂದು ಕಾಂಟಿನೆಂಟ್ಗೆ ಹೋಗಬಲ್ಲಂಥ ಕ್ಷಿಪಣಿಗಳು. ಓಕೆ, 6,000ಕ್ಕೂ ಹೆಚ್ಚು ಅಣ್ವಸ್ತ್ರಗಳು ಮತ್ತು 1,600ಕ್ಕೂ ಹೆಚ್ಚು ಇಂಟರ್ ಕಾಂಟಿನೆಂಟಲ್ ಮಿಸೈಲ್ಸನ್ನು ಹೊಂದುವಂತಿಲ್ಲ. ಸರಿ, ಈ ಟ್ರೀಟಿ 2009ಕ್ಕೆ ಎಕ್ಸ್ಪೈರ್ ಆಯಿತು. 91ನಲ್ಲಿ ಸ್ಟಾರ್ಟ್ ಆಗಿದ್ದು
ಓಕೆ 94 ಜಾರಿಗೆ ಬಂತು. 2009 ಅವಧಿ ಇತ್ತು, ಎಕ್ಸ್ಪೈರ್ ಆಯಿತು. ಓಕೆ, ಎಕ್ಸ್ಪೈರ್ ಆದಮೇಲೆ ಮತ್ತೊಂದು ಟ್ರೀಟಿ ಸೈನ್ ಮಾಡ್ಕೊಂಡ್ರಿ ಇಬ್ಬರು. ಓಕೆ, ಸೊ ಈ ಟ್ರೀಟಿಯನ್ನು ಸಾರ್ಟ್ ಟ್ರೀಟಿ ಅಂತ ಕರೆದ್ರು. ಸಾರ್ಟ್ ಟ್ರೀಟಿ, ಸ್ಟ್ರಾಟಜಿಕ್ ಅಫೆನ್ಸಿವ್ ರಿಡಕ್ಷನ್ ಟ್ರೀಟಿ ಅಂತ, ಅದರ ಟ್ರೀಟಿ ಆಫ್ ಮಾಸ್ಕೋ ಅಂತ ಕೂಡ ಕರೀತಾರೆ. ಆಯಿತಾ? ಅಂದರೆ ಅಮೇರಿಕ ಮತ್ತು ರಷ್ಯಾ ಇಂಥ ಒಪ್ಪಂದಗಳನ್ನು ಸೈನ್ ಮಾಡ್ತಾನೆ ಬಂದಿದ್ದಾವೆ. ಅದು ಎಕ್ಸ್ಪೈರ್ ಆಯಿತು. ಅದು ಎಕ್ಸ್ಪೈರ್ ಆದಮೇಲೆ ಈಗ ಹೊಸ ಟ್ರೀಟಿ, ನ್ಯೂ ಸ್ಟಾರ್ಟ್ ಟ್ರೀಟಿ ಅಂತ ಬಂತು 2011. ಈ 2020ಕ್ಕೆ ಇದು ನೆಗೆದು ಬಿದ್ದಿದೆ, ಇದು ಮುಕ್ತಾಯ ಆಯಿತು. ನ್ಯೂ ಸ್ಟಾರ್ಟರ್ ಟ್ರೀಟಿ. ಓಕೆ, ಸರಿ, 3 ಟ್ರೀಟಿ ಚೆನ್ನಾಗಿದ್ದಾವೆ. ಸ್ಟಾರ್ಟರ್ ಟ್ರೀಟಿ, ಸಾರ್ಟ್ ಟ್ರೀಟಿ, ನ್ಯೂ ಸ್ಟಾರ್ಟರ್ ಟ್ರೀಟಿ, 3 ಮುಗಿದೋಗಿದೆ. ಈಗ ಹೊಸ ಟ್ರೀಟಿ ಸೈನಿಕಕ್ಕೆ ಇಬ್ಬರು ರೆಡಿ ಇಲ್ಲ. ಯುದ್ಧಗಳ ಕಾಲ ಇವಾಗ ಸರಿ 91ರಿಂದ ಹಿಡಿದು 20ವರೆಗೂ ಶಾಂತಿಯುತವಾಗಿ ನಡ್ಕೊಂಬಂದಿದ್ದಾರೆ ಅಮೇರಿಕ. ಮತ್ತು ಈ ಡೊನಾಲ್ಡ್ ಟ್ರಂಪ್ ಅಂತ ಒಬ್ಬ ಹುಚ್ಚ ಬಂದು ಜಗತ್ತೇ ಏರುಪೇರು ಆಗತ್ತೈತಿ ಈಗ. ಸರ್ ವಿಚಾರ ಮಾಡಿ ಸರ್, ಈಗ ಈ ಟ್ರೀಟಿ ಇರೋದಕ್ಕೆ ಅಣ್ವಸ್ತ್ರಗಳ ಮೇಲೆ ನಿಯಂತ್ರಣ ಹೇರಿದ್ದೀವಿ, ಖಂಡಾಂತರ ಕ್ಷಿಪಣಿಗಳ ಮೇಲೆ ನಿಯಂತ್ರಣ ಹೇರಿದ್ದೀವಿ. ಈಗ ಈ ಥರ ಟ್ರೀಟಿನೇ ಇಲ್ಲ. ಸ್ಟಾರ್ಟ್ ಹೋಯಿತು, ಸಾರ್ಟ್ ಹೋಯಿತು, ನ್ಯೂ ಸ್ಟಾರ್ಟ್ ಹೋಯಿತು. ಇವಾಗ ಏನಾಗಿದೆ, ಸಿಕ್ಕಿದ್ದೇ ಚಾನ್ಸ್ ಒಂದು 2 ದೇಶಗಳು ನ್ಯೂಕ್ಲಿಯರ್ ವೆಪನ್ಸು, ಹೈಡ್ರೋಜನ್ ಬಾಂಬ್ಸ್ ಮೇಲೆ ಹೈಡ್ರೋಜನ್ ಬಾಂಬ್ಸು ಸಿಕ್ಕಾಪಟ್ಟೆ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡು ಕೂತ್ಕೊಂಡವ್ರು. ನಾಳೆ ದಿನ ಜಿದ್ದಿಗೆ ಬಿದ್ದು ಒಬ್ರಿಗೊಬ್ರು ಪ್ರಯೋಗ ಮಾಡಿದ್ರು ಅಂತ ಇಟ್ಕೊಳ್ಳಿ ಸರ್. ರಷ್ಯಾ ಹತ್ರ ಹೈಡ್ರೋಜನ್ ಬಾಂಬ್ ಇದೆ, ನ್ಯೂಕ್ಲಿಯರ್ ಬಾಂಬ್ಗಿಂತ 1000 ಪಟ್ಟು ಹೆಚ್ಚು ಪರಿಣಾಮಕಾರಿಯಾಗಬಲ್ಲಂಥ ಬಾಂಬ್ ಇದೆ. ಅಮೇರಿಕ ಹತ್ರ ಒಂದು ಬಾಂಬ್ ಇದೆ, ಅರ್ಧ ಭೂಮಿ ಮುಳುಗಿಸ್ಬೋದು. ಓಕೆ ಸರ್, ಇವ್ರೊಂದು ಅರ್ಧ ಭೂಮಿ ಮುಳುಗಿಸಿ ಅವರೊಂದು ಅರ್ಧ ಭೂಮಿ ಮುಳುಗಿಸಿದ್ರೆ ಯಾವ ಇನ್ಸ್ಟಾ ವಿದ್ಯಮಾನವೂ ಇಲ್ಲ, ಅನನ್ಯ ಸಾಧನವೂ ಇಲ್ಲ, ಏನೂ ಇಲ್ಲ. ಸೊ ಇದು ಜಗತ್ತಿನ ಕಾಳಜಿಗೆ ಸಾಕ್ಷಿಯಾಗಿದೆ. ಸೊ ಫಾರ್ ದ್ಯಾಟ್ ರೀಸನ್ ಓಕೆ, ನ್ಯೂ ಸ್ಟಾರ್ಟ್ ಟ್ರೀಟಿ ಇಸ್ ಇನ್ ನ್ಯೂಸ್.